ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಇವತ್ತು ಒಂದು ವಿಶೇಷ ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಸಿನಿಮಾ ಸಂಬಂಧಿ ಕಾರ್ಯಕ್ರಮಗಳನ್ನೇ ಮಾಡ್ತೀವಿ, ಬೇರೆ ಕಾರ್ಯಕ್ರಮಗಳನ್ನು ಆಗಾಗ ಮಾಡಿರ್ತೀವಿ. ಇದು ಒಂದು ರೀತಿಯಲ್ಲಿ ಸತ್ಯಕಥೆ ಜೊತೆಗೆ ಸಿನಿಮಾದ ಜೊತೆ ಕೂಡ ಸಂಬಂಧವನ್ನು ಹೊಂದಿರುವಂಥ ಕತೆ, ಬಹಳ ರೋಚಕವಾದ ಕಥೆ. ಆದ್ದರಿಂದ ಇದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬೇರೆ ಕಾರಣಗಳು ಇದೆ ನೋಡಿ. ಇತ್ತೀಚೆಗೆ ಶಾಲೆಗಳಲ್ಲಿ ವೃತ್ತಪತ್ರಿಕೆಯನ್ನು ಕಡ್ಡಾಯವಾಗಿ ಓದಬೇಕು ಅಂತ ಸರ್ಕಾರ ಒಂದು ನಿಯಮಾವಳಿ ಮಾಡುತ್ತೆ. ಸುಮಾರು 15 ನಿಮಿಷ ಆದರೂ ನೀವು ವೃತ್ತಪತ್ರಿಕೆಗಳನ್ನು ಓದಿಸ್ಬೇಕು ಹುಡುಗರಿಗೆ ಅಂತ. ಹಾಗೆ ಮಾಡೋದ್ರಿಂದ ಅವರಿಗೆ ಲೋಕಜ್ಞಾನ ಬೆಳೆಯುತ್ತೆ, ಜೊತೆಗೆ ಪತ್ರಿಕೆ ಓದಬೇಕು ಅನ್ನುವ ಒಂದು ಆಸೆ ಬರುತ್ತೆ ಅಂತ. ಆದರೆ ಇವತ್ತು ನೀವು ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ, ಹುಡುಗರೇನಾದರೂ ಆ ಪತ್ರಿಕೆಗಳನ್ನು ಓದೋದಕ್ಕೆ ಆರಂಭ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ ಬದುಕು ಅಂತ ನಿಜವಾಗಿಯೂ ಆತಂಕ ಆಗುತ್ತೆ. ಯಾಕೆಂದರೆ ಪ್ರತಿಯೊಂದು ಪುಟದಲ್ಲೂ ಕೊಲೆ, ಸುಲಿಗೆ, ಅತ್ಯಾಚಾರ ಇಂಥ ವಿಚಾರಗಳನ್ನೇ ಓದ್ತಾ ಇದ್ದೀವಿ. ಹಾಗಾದರೆ ಮಕ್ಕಳಿಗೆ ಲೋಕಜ್ಞಾನ ಬೆಳೆಯೋದು ಹೇಗೆ? ನಮ್ಮ ಕಾಲದಲ್ಲೆಲ್ಲ ನೀತಿ ಕಥೆಗಳನ್ನು ಹೇಳ್ತಾ ಇದ್ದರು. ನಾವು ಅದರ ತರ್ಕವನ್ನು ಬಿಟ್ಟು ಆ ನೀತಿಯನ್ನು ಮಾತ್ರ ಸ್ವೀಕರಿಸ್ತಾ ಇದ್ವು. ಆದರೆ ಇವತ್ತಿನ ಮಕ್ಕಳು ಹಾಗಲ್ಲ. ನೀವು ಯಾವುದಾದ್ರೂ ನೀತಿ ಕಥೆಯನ್ನು ಹೇಳಿದ್ರೆ ಅಲ್ಲಿ ಕೂಡ ತರ್ಕವನ್ನು ಹುಡುಕ್ತಾರೆ. ಹಾಗಾಗಿ ಅವರಿಗೆ ಸತ್ಯ ಕಥೆಗಳನ್ನೇ ಹೇಳಬೇಕು. ಅಂಥದ್ದೊಂದು ಸತ್ಯ ಕಥೆಯನ್ನು ಹೆಕ್ಕಿ ತಂದಿದ್ದೀನಿ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ. ಈ ಕಥೆಯ ನಾಯಕ ದಶರಥ್ ಮಾಂಝಿ. ಆತನನ್ನು ಮೌಂಟೈನ್ ಮ್ಯಾನ್ ಅಂತ ಕರೀತಾರೆ, ನಾವು ಪರ್ವತ ಪುರುಷ ಅಂತ ಕರಿಬಹುದು. ಸಾಮಾನ್ಯವಾಗಿ ನಾವು ಸಿನಿಮಾಗಳಲ್ಲಿ ಈ ರೀತಿಯ ಕಥೆಯನ್ನು ಕೇಳಿರ್ತೀವಿ. ಆದರೆ ದಶರಥ್ ಮಾಂಝಿಯ ಕಥೆ ನಿಜ ಜೀವನದಲ್ಲಿ ನಡೆದು ಮುಂದೆ ಚಲನಚಿತ್ರಗಳಿಗೆ ಸ್ಫೂರ್ತಿಯಾದಂಥ ಒಂದು ರೋಚಕವಾದ ಕಥೆ. ದಶರಥ್ ಮಾಂಝಿ ಒಬ್ಬ ಸಾಮಾನ್ಯ ಮನುಷ್ಯ. ಬಿಹಾರದ ಗಯಾ ಪ್ರದೇಶದ ಬಳಿಯ ಗೆಹಲೂರಿನಲ್ಲಿ ಜನಿಸಿದಂಥ ಒಬ್ಬ ಸಾಮಾನ್ಯ ಮನುಷ್ಯ. 1934ನೇ ಇಸ್ವಿ ಜನವರಿ 14ನೇ ತಾರೀಕು ಆತ ಜನಿಸಿದ್ದು. ಬಾಲ್ಯ ಕಳೆದು ಯೌವನಕ್ಕೆ ಬಂದಾಗ ದಶರಥ್ ಮಾಂಝಿ ಬಡತನದ ಕುಟುಂಬವನ್ನು ಬಿಟ್ಟು ಧನಬಾದ್ಗೆ ವಲಸೆ ಹೋಗ್ತಾನೆ. ಅಲ್ಲಿ ಕಲ್ಲಿದ್ದಲ ಗಣಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಯಾವುದೋ ಒಂದು ಹಂತದಲ್ಲಿ ಮತ್ತೆ ಮನೆಯ ಸೆಳೆತ ಶುರುವಾಗುತ್ತೆ. ತಿರುಗಿ ಗೆಹಲೂರಿಗೆ ಬಂದು ಅಲ್ಲಿ ಫಲ್ಗುಣಿ ಎನ್ನುವ ಯುವತಿಯನ್ನು ವಿವಾಹವಾಗ್ತಾನೆ. ಅವರಿಗೆ ಭಗೀರಥ್ ಮಾಂಝಿ ಎನ್ನುವ ಒಬ್ಬ ಪುತ್ರ ಕೂಡ ಜನಿಸ್ತಾನೆ. ಸಂಸಾರಸ್ಥನಾದ ದಶರಥ್ ಮಾಂಝಿ ಬದುಕಿಗಾಗಿ ಕೂಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆತನ ಊರಿನ ದಕ್ಷಿಣ ದಿಕ್ಕಿನಲ್ಲಿ ಒಂದಿಷ್ಟು ಗುಡ್ಡಗಾಡು ಪ್ರದೇಶ ಇರುತ್ತೆ. ಅದರ ತಪ್ಪಲಿನಲ್ಲಿ ಜಮೀನಿನಲ್ಲಿ ಆತ ಕೃಷಿ ಕೂಲಿಕಾರನಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಪ್ರತಿದಿನ ಆತನಿಗೆ ಊಟವನ್ನು, ನೀರನ್ನು ಹೊತ್ತು ತರೋದು ಆತನ ಪತ್ನಿ ಫಲ್ಗುಣಿಯ ಕೆಲಸ. ಹಾಗೆ ಒಂದು ದಿನ ಆಕೆ ಆ ಗುಡ್ಡಗಾಡಿನ ಒಂದು ಕಿರಿದಾದ ಪ್ರದೇಶದಲ್ಲಿ ಆತನಿಗೆ ಊಟ, ನೀರನ್ನು ತರ್ತಾ ಇದ್ದಾಗ ಕಾಲು ಜಾರಿ ಬಿದ್ದು ಗಾಯಗೊಳ್ತಾಳೆ. ಹಾಗೆ ಗಾಯಗೊಂಡ ಪತ್ನಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಆ ಊರಿನಿಂದ ಸುತ್ತಿ ಬಳಸಿ 55 ಕಿಲೋಮೀಟರ್ಗಳ ದೂರ ವಜೀರ್ಗಂಜ್ಗೆ ಹೋಗಬೇಕಾಗಿತ್ತು. ಅಲ್ಲಿಯೇ ಆಸ್ಪತ್ರೆ ಇದ್ದಿದ್ದು. ಆದರೆ ಸಕಾಲಕ್ಕೆ ತನ್ನ ಪತ್ನಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗದೆ ಆಕೆ ಪ್ರಾಣ ಬಿಟ್ಟಾಗ ದಶರಥ್ ಮಾಂಝಿಗೆ ತುಂಬ ಬೇಸರ ಆಗುತ್ತೆ. ಪ್ರತಿದಿನ ತಾನು ಕೆಲಸ ಮಾಡುವ ಆ ಜಮೀನಿನ ಬಳಿಯಲ್ಲಿಯೇ ಕೂತು ಆತ ಯೋಚನೆ ಮಾಡ್ತಾನೆ, ಇದೊಂದು ಬೆಟ್ಟ ಅಡ್ಡ ಇಲ್ಲದೆ ಇದ್ದಿದ್ದರೆ, ಯಾಕೆಂದರೆ ಆ ಬೆಟ್ಟವನ್ನೇ ಸುತ್ತಕೊಂಡು ಹೋಗಬೇಕಾಗಿತ್ತು. ಅದರಿಂದಾಗಿ 55 ಕಿಲೋಮೀಟರ್ ದೂರ ಆಗ್ತಾಯಿತ್ತು. ಈ ಬೆಟ್ಟ ಒಂದು ಇಲ್ಲದೆ ಇದ್ದಿದ್ದರೆ ನೇರವಾದ ರಸ್ತೆಯನ್ನು ಮಾಡ್ಬೋದಾಗಿತ್ತಲ್ಲ, ಆಗ ಬಹಳ ಬೇಗ ನಾವು ಆಸ್ಪತ್ರೆಗೆ ತಲುಪಬಹುದಾಗಿತ್ತು, ನನ್ನ ಪತ್ನಿಯನ್ನು ಉಳಿಸ್ಕೋಬೋದಾಗಿತ್ತು. ನನಗಾದಂಥ ಈ ತೊಂದರೆ ಬೇರೆ ಯಾರಿಗೂ ಆಗಬಾರ್ದು ಅಂತ ಹೇಳಿ ದಶರಥ್ ಮಾಂಝಿ ಅವತ್ತೇ ಒಂದು ನಿರ್ಧಾರವನ್ನು ಮಾಡ್ತಾನೆ. ಈ ಬೆಟ್ಟವನ್ನು ಕಡಿದು ನಾನು ಹಾದಿಯನ್ನು ಮಾಡಬೇಕು, ಊರಿನ ಬೇರೆಯವರಿಗೆ ಇಂಥ ಕಷ್ಟ ಬರಬಾರ್ದು ಅಂತ. ಇದೆಲ್ಲ ನಡೆದಿದ್ದು 1959ನೇ ಇಸ್ವಿಯಲ್ಲಿ. ಆವತ್ತಿಗೆ ಆತ ಒಂದು ಉಳಿ ಹಾಗೂ ಸುತ್ತಿಗೆಯನ್ನು ಇಟ್ಕೊಂಡು ಆ ಬೆಟ್ಟವನ್ನು ಕಡಿದು ದಾರಿ ಮಾಡೋದಕ್ಕೆ ನಿಂತಾಗ ಊರಿನ ಜನರೆಲ್ಲ ನೋಡಿ ನಗ್ತಾರೆ. ಅಲ್ಲಯ್ಯ, ನಿನ್ನ ಹತ್ರ ಇರೋದು ಒಂದು ಉಳಿ ಹಾಗೂ ಸುತ್ತಿಗೆ, ಅದನ್ನು ಇಟ್ಕೊಂಡು ನೀನು ಈ ಬೆಟ್ಟವನ್ನು ಕಡಿಯೋಕ್ಕಾಗತ್ತಾ? ಏಕಾಂಗಿಯಾಗಿ ದಾರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇದು ಮನುಷ್ಯ ಮಾತ್ರದಿಂದ ಸಾಧ್ಯವಾಗುವಂಥ ಕೆಲಸನ, ಯಾಕೆ ಹುಚ್ಚಾಟ ಮಾಡ್ತೀಯಾ ಅಂತ. ಜನಗಳ ಆ ಮಾತುಗಳನ್ನು ಕೇಳ್ತಾ 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 ದಶರಥ್ ಮಾಂಝಿಗೆ ಮತ್ತಷ್ಟು ಹಠ ಹುಟ್ಟುತ್ತೆ, ಇಲ್ಲ ನಾನು ಇದನ್ನು ಮಾಡಿಯೇ ಮಾಡ್ತೀನಿ ಅಂತ. ನೋಡಿ, 22 ವರ್ಷಗಳ ಕಾಲ ಆತ ಏಕಾಂಗಿಯಾಗಿ ಆ ಬೆಟ್ಟವನ್ನು ಕಡಿತಾನೆ. 30 ಅಡಿ ಅಗಲ, 25 ಅಡಿ ಎತ್ತರ, 360 ಅಡಿ ಉದ್ದ ಯಾವ ಬೆಟ್ಟ ನಿಂತಿತ್ತೋ ಆ ಬೆಟ್ಟವನ್ನು ಕಡಿದು ಒಂದು ದಾರಿಯನ್ನು ಮಾಡ್ತಾನೆ. ಆ ದಾರಿಯನ್ನು ಮಾಡಿದ ಮೇಲೆ ಆ ಊರಿನ ಜನ ವಜೀರ್ಗಂಜ್ಗೆ ಹೋಗಬೇಕಾದ್ರೆ
55 ಕಿಲೋಮೀಟ್ರ್ ಕ್ರಮಿಸಬೇಕಾಗಿದ್ದಂಥ ದೂರ 15 ಕಿಲೋಮೀಟ್ರಿಗೆ ಇಳಿಯುತ್ತೆ. ಇದು ದಶರಥ್ ಮಾಂಜಿ ಮಾಡಿದಂಥ ಒಂದು ಅದ್ಭುತವಾದ ಸಾಧನೆ. ನೋಡಿ, ಆರಂಭದಲ್ಲಿ ದಶರಥ್ ಮಾಂಜಿಯ ಈ ಒಂದು ಪ್ರಯತ್ನವನ್ನು ಹುಚ್ಚಾಟ ಅಂತ ನಕ್ಕವರೇ ಮುಂದೆ ಆತನ ಆ ಒಂದು ಛಲವನ್ನು ನೋಡಿ ಆತನಿಗೆ ಸಾಕಷ್ಟು ಸಹಾಯ ಹಸ್ತವನ್ನು ಕೂಡ ನೀಡ್ತಾರೆ. ಅದನ್ನು ದಶರಥ ಮಾಂಜಿನೇ ಮುಂದೆ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು. ಕೊನೆಗೆ ಆ ಒಂದು 22 ವರ್ಷಗಳ ಪ್ರಯತ್ನ ಫಲ ಕೊಟ್ಟು ಆ ಒಂದು ರಸ್ತೆ ಆರಂಭವಾದ ಮೇಲೆ ಊರಿನ ಜನರಿಗೆ ಸಾಕಷ್ಟು ಅನುಕೂಲವಾಗುತ್ತೆ. ಇಷ್ಟಾಗೋ ಹೊತ್ತಿಗೆ ದಶರಥ್ ಮಾಂಜಿ ಒಂದು ರೀತಿಯಲ್ಲಿ ಹೀರೋ ಆಗಿರ್ತಾನೆ. ಆದರೆ ಇಂಥದ್ದೊಂದು ಕಥೆಯನ್ನು ಪತ್ರಿಕೆಗಳಲ್ಲಿ ನೋಡಿಯೂ ಸಹ ನಮ್ಮ ಯಾವುದೇ ಸಿನಿಮಾ ಮಂದಿ ಆತನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡೋದಕ್ಕಾಗಲಿ ಅಥವಾ ಸಿನಿಮಾ ಮಾಡೋದಕ್ಕಾಗಲಿ ಮುಂದೆ ಬಂದಿರಲಿಲ್ಲ. ಆ ಕೆಲಸವನ್ನು ಮಾಡಿದ್ದು ಕನ್ನಡದ ನಿರ್ಮಾಪಕ ನಿರ್ದೇಶಕರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ನೋಡಿ, 1998ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಭೂಮಿ ತಾಯಿ ಚೊಚ್ಚಿಲ ಮಗ ಚಿತ್ರವನ್ನು ತೆರೆಗೆ ತರ್ತಾರೆ. ಶಿವರಾಜ್ ಕುಮಾರ್ ಹಾಗೂ ರಮೇಶ್ ಅವರು ಅದರಲ್ಲಿ ಮುಖ್ಯ ಪಾತ್ರಗಳಲ್ಲಿರ್ತಾರೆ. ಅಲ್ಲಿ ಹಿರಿಯ ನಟ ಲೋಕೇಶ್ ಅವರ ಪಾತ್ರ ಒಂದು ಅಣೆಕಟ್ಟಿಗೋಸ್ಕರ ಬಂಡೆಯನ್ನು ಒಡೆಯುವಂಥ ಪಾತ್ರ. ಆ ಪಾತ್ರ ದಶರಥ್ ಮಾಂಜಿಯ ಒಂದು ಜೀವನದಿಂದ ಸ್ಫೂರ್ತಿಯನ್ನು ಪಡೆದಿದ್ದು ಅಂತ ನಿರ್ದೇಶಕರೇ ಹೇಳ್ಕೊಂಡಿದ್ದಾರೆ. ಮುಂದೆ 2011ರಲ್ಲಿ ಜಯತೀರ್ಥ ಅವರು ಒಲವೇ ಮಂದಾರ ಚಿತ್ರದಲ್ಲಿ ಕೂಡ ದಶರಥ್ ಮಾಂಜಿಯ ಕಥೆಯಿಂದ ಪ್ರಭಾವಿತರಾಗಿ ಚಿತ್ರಕಥೆಯನ್ನು ಬೆಳೆಸ್ತಾರೆ. ಆ ಚಿತ್ರ ಕೂಡ ಯಶಸ್ಸನ್ನು ಕಾಣುತ್ತೆ. ಇಂಥ ದಶರಥ್ ಮಾಂಜಿಯ ಸಾಧನೆಯನ್ನು 2011ರಲ್ಲಿ ದ ಮ್ಯಾನ್ ಹೂ ಮೂವ್ಡ್ ಮೌಂಟೈನ್ ಎನ್ನುವ ಹೆಸರಿನಲ್ಲಿ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡ್ತಾರೆ. 2014ರಲ್ಲಿ ಅಮೀರ್ ಖಾನ್ ಅವರು ಸತ್ಯಮೇವ ಜಯತೆ ಸರಣಿಗಾಗಿ ಆ ಊರಿಗೆ ಭೇಟಿ ಕೊಟ್ಟು ಅವರ ಕುಟುಂಬಸ್ಥರನ್ನು ಮಾತಾಡಿಸ್ತಾರೆ. ಯಾಕೆಂದರೆ ದಶರಥ್ ಮಾಂಜಿ ಆ ಹೊತ್ತಿಗಾಗಲೇ ಮರಣ ಹೊಂದಿರ್ತಾರೆ. 2007ನೇ ಇಸ್ವಿ ಆಗಸ್ಟ್ ತಿಂಗಳ 17ನೇ ತಾರೀಕು ದಶರಥ್ ಮಾಂಜಿ ಮರಣ ಹೊಂದಿದ್ದು. ಅಮೀರ್ ಖಾನ್ ಅವರು ಸತ್ಯಮೇವ ಜಯತೆಗೋಸ್ಕರ ಭಗೀರಥ್ ಮಾಂಜಿ ಅವರನ್ನು ಮಾತಾಡಿಸ್ತಾರೆ. ಭಗೀರಥ್ ಮಾಂಜಿ ಅವರು ಕೂಡ ಬಸಂತಿ ದೇವಿಯನ್ನು ವಿವಾಹವಾಗಿರ್ತಾರೆ. ಅವರೂ ಸಹ ಬಡತನದಲ್ಲಿಯೇ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಈ ಸರಣಿಯ ನಂತರ ಆ ಚಿತ್ರೀಕರಣ ತಂಡ ನಿಮಗೆ ನಾವು ಸಾಕಷ್ಟು ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿ ಹೋಗಿರ್ತಾರೆ. ಆದರೆ ಆ ಸಹಾಯ ಬರಲಿಲ್ಲ ಅಂತ ಅನೇಕ ದಾಖಲೆಗಳು ಹೇಳುತ್ತೆ. ಹಾಗಾಗಿಯೇ ತಮ್ಮ ಅತ್ತೆಯ ರೀತಿಯಲ್ಲಿ ಅಂದರೆ ದಶರಥ್ ಮಾಂಜಿ ಅವರ ಪತ್ನಿ ಫಲ್ಗುಣಿ ಅವರು ಅಕಾಲ ಮರಣಕ್ಕೆ ತುತ್ತಾದ ಹಾಗೆಯೇ ಭಗೀರಥ್ ಮಾಂಜಿ ಅವರ ಪತ್ನಿ ಬಸಂತಿ ದೇವಿ ಕೂಡ ಕಾಯಿಲೆಯಿಂದ ಚಿಕಿತ್ಸೆ ಪಡೆಯೋದಕ್ಕೆ ಸಾಧ್ಯವಾಗದೆ ಅಕಾಲ ಮರಣಕ್ಕೆ ತುತ್ತಾಗ್ತಾರೆ. ಇದು ಆ ಕುಟುಂಬದ ದುರಂತ ಕಥೆ ಹಾಗೂ ಸಾಹಸಗಾಥೆ. 2015ರಲ್ಲಿ ಕೇತನ್ ಮೆಹ್ತಾ ಅವರು ಈ ಕಥೆಯನ್ನೇ ಇಟ್ಕೊಂಡು ಮಾಂಜಿ ದ ಮೌಂಟೈನ್ ಮ್ಯಾನ್ ಎನ್ನುವ ಒಂದು ದೊಡ್ಡ ಬಜೆಟಿನ ಚಿತ್ರವನ್ನು ಮಾಡ್ತಾರೆ. ಆ ಚಿತ್ರದಲ್ಲಿ ನವಾಜುದ್ದೀನ್ ಸಿದ್ದಿಕಿಯವರು ದಶರಥ್ ಮಾಂಜಿಯ ಪಾತ್ರವನ್ನು ನಿರ್ವಹಣೆ ಮಾಡಿದ್ರೆ ಫಲ್ಗುಣಿಯ ಪಾತ್ರವನ್ನು ರಾಧಿಕಾ ಆಪ್ಟೆಯವರು ನಿರ್ವಹಣೆ ಮಾಡ್ತಾರೆ. 2016ರಲ್ಲಿ ಬಿಹಾರದ ಅಂದಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ದಶರಥ್ ಮಾಂಜಿ ನೆನಪಿಗಾಗಿ ಒಂದು ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಇದು ನಾವು ದಶರಥ್ ಮಾಂಜಿಗೆ ಸಲ್ಲಿಸಿರುವಂಥ ಗೌರವ. ಇವತ್ತು ಆ ಊರಿನಲ್ಲಿ ಆತನ ಪ್ರತಿಮೆ ಕೂಡ ಸ್ಥಾಪನೆಯಾಗಿದೆ. ಆ ರಸ್ತೆಗೆ ಕೂಡ ಆತನ ಹೆಸರನ್ನೇ ಇಡಲಾಗಿದೆ. ದಶರಥ್ ಮಾಂಜಿಯನ್ನು ಕುರಿತಂತೆ ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವು ಮಾಹಿತಿಗಳು ಬಂದಿದೆ, ಕೆಲವು ವಿಡಿಯೋಗಳು ಬಂದಿದೆ. ಅಲ್ಲೆಲ್ಲ ನೀವು ಆ ವೀಕ್ಷಕರ ಕಮೆಂಟ್ಗಳನ್ನು ನೋಡಬೇಕು. ತನ್ನ ಪತ್ನಿಯ ಸಾವಿನಿಂದ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡು 22 ವರ್ಷಗಳ ತನ್ನ ಜೀವನವನ್ನು ಸವೆಸಿ ಈ ಒಂದು ಸಾಧನೆಯನ್ನು ಮಾಡಿದ ದಶರಥ್ ಮಾಂಜಿ ನಮಗೆ ಶಹಜಹಾನ್ಗಿಂತ ದೊಡ್ಡ ವ್ಯಕ್ತಿಯಾಗಿ ಕಾಣಿಸ್ತಾನೆ ಅಂತ ಅಲ್ಲಿ ಜನ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ತನ್ನ ಪ್ರೀತಿಯ ಪತ್ನಿ ಮಮತಾಜ್ಗೋಸ್ಕರ ತಾಜ್ ಮಹಲನ್ನು ಕಟ್ಟಿದ ಶಹಜಹಾನ್ ಜನರ ದುಡ್ಡಿನಿಂದ ಬೇರೆ ಕೂಲಿಕಾರರ ನೆರವಿನಿಂದ ಆ ಒಂದು ಸ್ಮಾರಕವನ್ನು ಸ್ಥಾಪನೆ ಮಾಡಿದ. ಆದರೆ ದಶರಥ್ ಮಾಂಜಿ ನಿಜವಾದ ಪ್ರೇಮಿ. ತನ್ನ ಪತ್ನಿಗೋಸ್ಕರ ತಾನೇ ಉಳಿ ಸುತ್ತಿಗೆಯನ್ನು ಹಿಡಿದು ಈ ಒಂದು ಕಡಿದಾದ ಬೆಟ್ಟವನ್ನು ಕಡಿದು ದಾರಿಯನ್ನು ಮಾಡ್ದ ಅಂತ ಅಲ್ಲಿ ವೀಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅದನ್ನು ನೋಡಿದಾಗ ಇಂಥ ಸಾಹಸಿ ವ್ಯಕ್ತಿಗಳ ಬಗ್ಗೆ ಇವತ್ತಿಗೂ ನಮ್ಮ ಜನರಲ್ಲಿ ಎಂಥ ಗೌರವ ಇದೆ ಅನ್ನೋದು ಅರ್ಥವಾಗುತ್ತೆ. ಇಂಥ ಕಥೆಗಳನ್ನು ನಾವು ಮಕ್ಕಳಿಗೆ ಹೇಳಬೇಕು. ಯಾವಾಗ ದಶರಥ್ ಮಾಂಜಿ ಒಬ್ಬ ಪ್ರಖ್ಯಾತ ವ್ಯಕ್ತಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ರೋ ಆ ಸಂದರ್ಭದಲ್ಲಿ ನನ್ನಿಂದಾಗಿ ಊರಿಗೆ ಒಂದಿಷ್ಟು ಒಳಿತಾಗಲಿ ಅಂತ ಹೇಳಿ ಅವರು ಒಂದಿಷ್ಟು ಬೇಡಿಕೆಗಳನ್ನು ತಗೊಂಡು
ರೈಲ್ವೆ ಹಳಿಯ ದಾರಿಯಲ್ಲಿಯೇ 1,000 ಕಿಲೋಮೀಟರ್ಗಳ ದೂರ ನಡೆದು ದೆಹಲಿಗೆ ಹೋಗ್ತಾರೆ. ಅವರ ಊರಿನಿಂದ ದೆಹಲಿ ಇದ್ದಿದ್ದು 1,000 ಕಿಲೋಮೀಟರ್ಗಳ ಅಂತರ. ಹೋಗೋದಕ್ಕೆ ಹಣ ಇಲ್ಲದೇ ಇದ್ದಿದ್ದರಿಂದಾಗಿ ರೈಲ್ವೆ ಹಳಿಯ ಪಕ್ಕದಲ್ಲೇ ನಡ್ಕೊಂಡು ದೆಹಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ ತಮ್ಮ ಬೇಡಿಕೆಯನ್ನು ಸಲ್ಲಿಸಬೇಕು ಅಂತ. ಆದರೆ ರಾಷ್ಟ್ರಪತಿಗಳ ಭೇಟಿಯೇ ಅವರಿಗೆ ಆಗೋದಿಲ್ಲ. ಯಾಕೆಂದರೆ ರಾಷ್ಟ್ರಪತಿಗಳಿಗೆ ವೈಯಕ್ತಿಕವಾಗಿ ಮಾಂಝಿಯ ಬಗ್ಗೆ ಗೊತ್ತಿರಲಿಲ್ಲ ಅಂತಾರೆ. ಜೊತೆಗೆ ರಾಷ್ಟ್ರಪತಿ ಭವನದ ಸಿಬ್ಬಂದಿ ವರ್ಗದವರಿಗೆ ಮಾಂಝಿಯ ಬಗ್ಗೆ ಗೊತ್ತಿದ್ದರೂ ಸಹ ಅಲ್ಲಿನ ಒಂದು ಬಿಗಿ ನಿಯಮಗಳಿಂದಾಗಿ ಅವರು ಕೂಡಲೇ ಅವರನ್ನು ರಾಷ್ಟ್ರಪತಿಗಳ ಭೇಟಿಗೆ ಅವಕಾಶ ಮಾಡಿಕೊಡೋದಕ್ಕೆ ಆಗಲಿಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೆ ದಶರಥ್ ಮಾಂಝಿ ಅವರ ಮನಸ್ಸಿನಲ್ಲಿ ಆ ಸಾಧನೆ ಮಾಡಿದ ಮೇಲೂ ಸಹ ಮತ್ತೊಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ 1,000 ಕಿಲೋಮೀಟರ್ಗಳ ದೂರವನ್ನು ಕಾಲ್ನಡಿಗೆಯಲ್ಲಿ ನಡೆದು ಆ ಒಂದು ಭಿನ್ನವತ್ತಳೆಯನ್ನು ಅಲ್ಲಿ ಕೊಡೋದಕ್ಕೆ ಹೋಗ್ತಾರಲ್ಲ, ಅದು ಕೂಡ ಆ 22 ವರ್ಷಗಳ ಬೆಟ್ಟ ಕಡಿದ ಸಾಧನೆಗೆ ಸಮನಾದದ್ದೇ ಆಗಿದೆ. ನಾನು ನಿಮಗೆ ಯಾವುದೇ ವಿಚಾರದ ಬಗ್ಗೆ ಸಂಚಿಕೆಗಳನ್ನು ಮಾಡಬೇಕಾದ್ರೆ ಮೊದಲಿಗೆ ಆ ವಿಚಾರ ನನಗೆ ಅಚ್ಚರಿಯನ್ನು ಹುಟ್ಟಿಸ್ಬೇಕು, ನನಗೆ ರೋಮಾಂಚನವನ್ನು ನೀಡಬೇಕು, ಅಂಥ ವಿಚಾರಗಳನ್ನು ಮಾತ್ರ ನಿಮಗೆ ತಂದು ಉಣಬಡಿಸ್ತೀನಿ. ಸುಮ್ಮನೆ ಒಂದು ಸಂಚಿಕೆಯನ್ನು ಮಾಡಬೇಕು ಅಂತ ಹೇಳಿ ಯಾರೋ ಹೇಳಿದ ವಿಚಾರಗಳನ್ನೇ ಮತ್ತೆ ಚರೋಣವಾಗಿ ನಾವು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಅನೇಕ ಘಟನೆಗಳು, ಚಿತ್ರರಂಗದ ಘಟನೆಗಳಿರಬಹುದು, ಇಂಥ ಘಟನೆಗಳಿರಬಹುದು, ಸುತ್ತಮುತ್ತ ನೋಡಿದಾಗ ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಮೈ ಝುಮ್ ಅನಿಸುತ್ತೆ, ಆಶ್ಚರ್ಯ ಆಗುತ್ತೆ, ರೋಚಕ ಅನಿಸುತ್ತೆ. ಈ ಸಂಗತಿಯನ್ನು ಯಾರ ಜೊತೆಗಾದರೂ ಹಂಚ್ಕೋಬೇಕು ಅಂತ ಅನಿಸುತ್ತೆ. ಹಾಗಾದಾಗ ಮತ್ತಷ್ಟು ಅಂಕಿಅಂಶಗಳನ್ನು ಕಲೆ ಹಾಕಿ ಅಧ್ಯಯನವನ್ನು ಮಾಡಿ ಇಂಥದ್ದೊಂದು ಕಥೆಯನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಬರ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.